ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲ್ ಅಲ್ಲಿ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. A1 ಪವರ್ ಕ್ಲೀನರ್ 11ನೇ ಕ್ರಾಸ್ ಮಹಾವೀರ ಸ್ಕೂಲ್, ಬಾಂಬೆ ಬಿಲ್ಡಿಂಗ್ ರೋಡ್, ತುಮಕೂರಿಂದ ಸುಮಾರು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾವೆಲ್ಲ ಮುಂದೆ ಆಗಿದ್ದೀವಿ. ಅದರಲ್ಲಿ ತಮ್ಮ ಮನೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣಕ್ಕೆ ತೊಂದರೆಗಳನ್ನ ಉಂಟಾಗಿರೋಂತಹ ವಿಚಾರ ನಿಮ್ಮ ಟಾಯ್ಲೆಟ್ಗಳು ಡ್ರೈನೇಜ್ ಬ್ಲಾಕ್ ಆಗಿರ್ಲಿ, ಬಚ್ಚಲು ಮನೆಯಲ್ಲಿ ಪೈಪ್ ಬ್ಲಾಕ್ ಆಗಿರ್ಲಿ, ಮತ್ತೆ ನಿಮ್ಮ ವಾಶ್ ಬೇಸನ್ ಪೈಪ್ಗಳನ್ನ ಬ್ಲಾಕ್ ಆಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಎಲ್ಲರಿಗೂ ಬಂದಿತ್ತು. ಸುಮಾರು ಒಂದು 5 ರಿಂದ 6 ವರ್ಷದಿಂದ ನಾವು ಇದೇ ತೊಂದರೆಗೆ ಬಗೆಹರಿಸ್ತಾ ಬಂದಿದ್ದೀವಿ. ಸಾರ್ವಜನಿಕರಿಗೆ ನಮ್ಮ ತುಮಕೂರಲ್ಲಿ ಮಹಾವೀರ ಸ್ಕೂಲ್ ಹತ್ರ ಬಾಂಬೆ ಬಿಲ್ಡಿಂಗ್ PH ಕಾಲೋನಿಯಲ್ಲಿ ಸುಮಾರು ಜನರಿಗೂ ಗೊತ್ತಿಲ್ಲ, ಬೇರೆ ಕಡೆಯಿಂದ ಎಲ್ಲ ಬಂದು ತಗೊಂಡೋಗ್ತಾ ಇದ್ದಾರೆ. ಇವತ್ತು ಪ್ರಾಕ್ಟಿಕಲ್ ವಿಡಿಯೋ ಒಂದು ವಿಡಿಯೋ ಮಾಡಿದ್ದೆ ಹಿಂದಿಯಲ್ಲಿ. ಆ ಹಿಂದಿ ವಿಡಿಯೋ ಅಲ್ಲಿ ತಮ್ಮೆಲ್ಲರಿಗೂ ಏನೇನು ವಸ್ತುಗಳನ್ನು ನಮ್ಮಲ್ಲಿ ಸಿಗುತ್ತೆ ಅಂತ ತಿಳಿಸಿದ್ದೀವಿ. ಆದ್ರೂ ಪ್ರಾಕ್ಟಿಕಲ್ ಅಲ್ಲಿ ಒಂದು ವಿಡಿಯೋ, ಒಂದು ಪೈಪ್ ಅಲ್ಲಿ ಯಾವ ತರ ಬ್ಲಾಕ್ ಆದ್ರೆ ಟಾಯ್ಲೆಟ್ ಇಂದ ಆಗಿರ್ಲಿ, 50 ರಿಂದ 60 ಅಡಿ 70 ಅಡಿ ಉದ್ದ ಇರ್ತಕ್ಕಂಥ ಪೈಪ್ ಅಲ್ಲ ಆಗಿರ್ಲಿ, ಒಂದು ಮಣ್ಗಳನ್ನ ಜಾಮ್ ಆಗಿರ್ತಕ್ಕಂಥದ್ದಾಗಿರ್ಲಿ, ಯಾವ ರೀತಿಯಿಂದ ತೆಗಿಬೇಕು, ನೀವು ಕ್ಲೀನ್ ಮಾಡಕ್ಕೆ ಅಂತ ಕರ್ಕೊಂಡ್ಬಂದ್ರೆ ಸುಮಾರು 5,000, 2,000, 3,000, 10,000 ತನಕ ನಿಮ್ಮ ಖರ್ಚುಗಳನ್ನ ಬರ್ತಕ್ಕಂಥದ್ದು. ಅದಾದ್ರೂ ಹಿಂದ್ಗಡೆನೆ ಒಂದಿನ 2 ದಿನ ವಿಚಾರತ್ವಾಗಿ ನಮ್ಮ ಕೆಲಸಗಳನ್ನ ಬಿಟ್ಟು ಅವ್ರಿಗೆ ಹುಡುಕಾಡಿ ನೀವು ಕಷ್ಟಪಡೋದಂತರ ತೊಂದರೆಗಳನ್ನ ದೂರ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಒಂದು ಪ್ಯಾಕೇಜ್ ಮುಖಾಂತರ ನಿಮಗೆ ಕೊಡಲಾಗುತ್ತೆ. ಇಲ್ಲಿ ಬಂದು ವಿಚಾರಿಸಿದ್ರೆ ನಾವು ಎಷ್ಟು ಟಾಯ್ಲೆಟ್ಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಬಚ್ಚಲು ಮನೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಮತ್ತೆ ವಾಶ್ ಬೇಸನ್ ಪೈಪ್ಗಳಲ್ಲಿ ಜಾಮ್ ಆದ್ರೆ ಎಷ್ಟು ಪ್ರಮಾಣದಲ್ಲಿ ತಾವು ಬಳಸಬೇಕು ಅನ್ನೋದನ್ನ ನಾವು ಇಲ್ಲಿ ವಿವರಗಳನ್ನ ತಿಳಿಸ್ತೀವಿ. ವಿಡಿಯೋದಲ್ಲಿ ಮಾಡಕ್ಕೆ ಬಹಳ ಉದ್ದ ಆಗಿರ್ತಕ್ಕಂಥದ್ದು. ಇದು ನೋಡಿ, ಇದು ಒಂದು CPVC ಪೈಪ್ ಇದೆ ನನ್ನ ಹತ್ರ. ಇದರಲ್ಲಿ ಕಂಪ್ಲೀಟ್ಲಿ ಖಾಲಿ ಇದೆ ನೋಡಿ. ಇದರಲ್ಲಿ ನಾವು ಬೇಕಂತ ಹೇಳಿ ಒಂದು ಲುಂಡೆ ಮಣ್ಣನ್ನ ನಾವು ಇದರಲ್ಲಿ ತೂರಿಸ್ತಾ ಇದೀವಿ, ಫುಲ್ ಜಾಮ್ ಮಾಡ್ತಾ ಇದೀವಿ. ಜಾಮ್ ಮಾಡಿದ್ಮೇಲೆ ಇದು ನೋಡಿ, ಒಂದು ನೋಡಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ಒಂದು ಮಣ್ಣಲ್ಲಿ ಫುಲ್ ಬ್ಲಾಕ್ ಮಾಡಿಬಿಟ್ಟಿದೀವಿ ನಾವು. ಈ ಪೈಪಲ್ಲಿ ಕಂಪ್ಲೀಟ್ ಬ್ಲಾಕ್ ಮಾಡಿ ನಾವೇ ಬೇಕಂತ ಹೇಳ್ಬಿಟ್ಟು ಒಂದು ಮಣ್ಣಿನ ಬ್ಲಾಕ್ ಮಾಡಿದೀವಿ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಬಳಸ್ತಾ ಇದೀವಿ ನೋಡಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನ್ ಬೇಕಾಗಿಲ್ಲ. ಟಾಯ್ಲೆಟಿಗಾದ್ರೆ ದೊಡ್ಡದು ಬೇಕಾಗತ್ತೆ. ಈ ತರ ಒಂದು 50 ಗ್ರಾಮ್ ಪ್ಯಾಕೆಟ್ ಇದೆ. ವಾಶ್ ಬೇಸನ್ಗಳಿಗಾದ್ರೆ ಇದೇ 50 ಗ್ರಾಮ್ ಪ್ಯಾಕೆಟ್ ಅನ್ನ ನಾವು ಬಳಸ್ತೀವಿ. ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಅಲ್ಲ, ಯಾಕಂದ್ರೆ ಪೈಪ್ ನಮ್ ಚಿಕ್ಕದು. ದೊಡ್ಡ ಪೈಪ್ ಇದ್ದಷ್ಟು ಅದು ಕ್ವಾಂಟಿಟಿಯಲ್ಲಿ ಹಾಕ್ಬೇಕಾಗತ್ತೆ. 1 ಸ್ಪೂನ್ ಅಷ್ಟು ಅಂದಾಜಾಗಿ ಹಾಕಿದ್ದೀನಿ. ಹಾಕಿದ ಕೂಡ್ಲೆ ಇದು ನೋಡಿ ಹೆಂಗ್ ಬರ್ತಾ ಇದೆ. ಇನ್ನೂ ಸ್ವಲ್ಪ ಆಸಿಡ್ ಹಾಕ್ಬೇಕು ನಾವು. ಅದಕ್ಕಿಂತ ಮುಂಚೆನೆ ಹೆಂಗ್ ಬರ್ತಾ ಇದೆ ನೋಡಿ. ನೋಡಿ ಎಷ್ಟು ಫೋರ್ಸ್ ಇಂದ ಕಿತ್ಕೊಂಡು ಬಂದ್ಬಿಡುತ್ತೆ ಅಂತಂದ್ರೆ ಅಲ್ಲಿಂದ ಪೈಪೇ ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡುತ್ತೆ. ಒಳಗೆ ನೀರ್ ಇದ್ದೇ ಇರುತ್ತೆ. ನೀರ್ ಪ್ರೆಷರ್ ಇಂದ ಇದು ಗ್ಯಾಸ್ ಕಟ್ಟುತ್ತೆ. ಗ್ಯಾಸ್ ಕಟ್ಟಿ ಕಂಪ್ಲೀಟ್ ಆಗಿ ತಿರುಗಿ ಹೊರಗಡೆ ಬಂದ್ಬಿಡುತ್ತೆ ಅದು ನೋಡಿ. ಇದರಲ್ಲಿ ಪೂರ್ತಿ